ಮೊಸಳೆ ಮತ್ತು ಕಪ್ಪೆ ಕಥೆ. ಒಂದು ವೇಳೆ ದೊಡ್ಡ ಕಾಡಿನಲ್ಲಿ ಒಂದು ಮೊಸಳೆ ಮತ್ತು ಕಪ್ಪೆ ಇದ್ದವು. ಮೊಸಳೆ ದೊಡ್ಡದಾಗಿದ್ದು ನದಿಯ ತೀರದಲ್ಲಿ ನಿರಂತರವಾಗಿ ಕಾಲ ಕಳೆಯುತ್ತಿತ್ತು. ಕಪ್ಪೆ ಚಿಕ್ಕದಾಗಿದ್ದು ಅಣೆಕಟ್ಟಿನ ನೀರಿನಲ್ಲಿ ಸಂತೋಷದಿಂದ ತೇಲುತ್ತಿತ್ತು. ಒಂದು ದಿನ ಮೊಸಳೆ ಕಪ್ಪೆ ಬಳಿ ಬಂದು ಹೀಗೆ ಹೇಳಿತು: ನೀನು ಹೇಗೆ ಹಗಲು ರಾತ್ರಿ ತೇಲಿ ಬರುತ್ತಿವೆ? ನಿನ್ನಲ್ಲಿಯೂ ಶಕ್ತಿ ಇಲ್ಲ, ಹೇಗೆ ಇದು ಸಾಧ್ಯ? ಕಪ್ಪೆ ನಗುತ್ತಾ, ಅಯ್ಯೋ, ನಿನಗೆ ಇದು ಅರ್ಥವಾಗಲು ಸುಲಭವಲ್ಲ. ನಿನ್ನಷ್ಟು ದೊಡ್ಡ ದೇಹವು ಬಲಶಾಲಿಯಾಗಿರುವುದಾದರೂ ನೀನು ತೋರಿಸುವಷ್ಟು ಬುದ್ಧಿವಂತಿಕೆ ಇಲ್ಲ. ನಾನು ಬುದ್ಧಿವಂತಿಕೆಯಿಂದ ನನ್ನ ಶಕ್ತಿ ಸದುಪಯೋಗ ಮಾಡುತ್ತೇನೆ. ಮೊಸಳೆ ಆಲೋಚಿಸಿತು. ಬುದ್ಧಿವಂತಿಕೆ ಹೆಚ್ಚು ಮುಖ್ಯವೇ? ಮತ್ತು ಸವಿಸ್ತಾರವಾಗಿ ವಿಚಾರಿಸಿ ಅದರ ದೇಹದ ಬಲಕ್ಕಿಂತ ಬುದ್ಧಿವಂತಿಕೆಯು ಮುಖ್ಯ ಎಂದು ಅರಿತುಕೊಂಡಿತು. ಈ ಕಥೆಯ ಮೂಲಕ ನಮಗೆ ತಿಳಿಯುವ ಪಾಠವೆಂದರೆ, ಶಕ್ತಿ ಇದ್ದರೂ ಬುದ್ಧಿವಂತಿಕೆಯು ಬಹುಮುಖ್ಯ. ಬಲಶಾಲಿ ಇದ್ದರೆ ಮಾತ್ರ ಸಾಕಾಗುವುದಿಲ್ಲ, ಅದು ಬುದ್ಧಿವಂತಿಕೆಯೊಂದಿಗೆ ಬೆರೆತು ಒಳ್ಳೆಯದು ಮಾಡುತ್ತದೆ.